ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ. ಏನು ಬಿಸಿಲು ಹೊಡಿತಾ ಇರೋದು, ತಡ್ಕೊಳಕ್ಕಾಗ್ತಾರೆ ಅಷ್ಟು ಬಿಸಿಲು ಹೊಡಿತೈತೆ. ಹೊರಗಡೆಯಿಂದ ಬಂದು ಈ ತೋಟದಲ್ಲಿ ಕೂತ್ಕೊಳ್ಳೋ ಗಂಟೆ ನನಗೆ ಸ್ವಲ್ಪ ಭಯಂಕರ ಕಷ್ಟ. ಅಷ್ಟು ಒಳಗಡೆ ಈಟಿದೆ. ಏನು ಔಷಧಿ ಹೊಡಿತಾರೆ, ರಾಸಾಯನಿಕ ಬಳಸ್ತಾರೆ, ಕೊರಕೆ ಗೊಬ್ಬರಗಳು ಸುರಿತಾರೆ. ಆಮೇಲೆ ಅದು ಬೇರೆ ನೀರಿಲ್ಲ ಸರಿಯಾದ ರೀತಿಲಿ. ಸ್ವಲ್ಪ ಎಲ್ಲೋ ಅಲ್ಪ ಸ್ವಲ್ಪ ಬೋರ್ನಲ್ಲಿ ನೀರು ಬರೋದನ್ನ ಇದನ್ನ ಹಾಯಿಸ್ಕೊಂಡು ಇದು ಮಾಡ್ತಾರೆ. ತಡ್ಕೊಳಕ್ಕಾಗಲ್ಲ, ಈಟು ಅಷ್ಟಿದೆ ಹೊರಗಡೆ. ಅಲ್ಲಿಂದ ಬಂದು ಇಲ್ಲಿ ನೆಮ್ಮದಿಯಾಗಿ ಇಲ್ಲಿ ಬಂದು ಕೂತ್ಕೊಬಿಟ್ರೆ ಸ್ವಲ್ಪ ಹೆಂಗೋ ಕೂಲಾಯ್ತೀವಿ ನಾವು. ನಮ್ಮ ತೋಟದೊಳಗಡೆ ಪವಿತ್ರವಾದ ಭೂಮಿ, ಯಾವುದೇ ರಾಸಾಯನಿಕ ಗೊಬ್ಬರಗಳಿಲ್ಲ, ಕೊಡಕೆ ಗೊಬ್ಬರಗಳಿಲ್ಲ, ಏನೂ ಹೊರಗಡೆಯಿಂದ ತರದೇ, ಉಳುಮೆ ಇಲ್ದೇ ನೆಮ್ಮದಿಯಾಗಿ ನಮ್ಮ ಸುಭಾಷ್ ಪಾಳೇಕರ್ ಕೃಷಿನ ಸಿಂಪಲ್ಲಾಗೆ ಒಂದು ಜೀವಾಮೃತ ತೊಟ್ಟಿ ಕಟ್ಕೊಂಡು, ಸಿಂಪಲಾಗಿ ಅಂದರೆ 1 ಲಕ್ಷ ಖರ್ಚಾಗುತ್ತೆ. ಅಂದರೆ ಪೈಪ್ಲೈನ್ ಎಲ್ಲ ಮಾಡಿಸಿ ಎಲ್ಲ ಮಾಡೋದಕ್ಕೆ ಅಷ್ಟಾಗಿದೆ. ಇದಕ್ಕಿಂತ ಮುಂಚೆ ನಾನು ಸಿಂಪಲಾಗೆ ಮಾಡ್ಕೊಂಡಿದ್ದೆ. ನಾನು ಕೂಡ ಈ ಹಿಂದೆ ನಿಮ್ಗೊಳಂಗೆ ರಾಸಾಯನಿಕ ಬಳಸ್ತಿದ್ದೆ, ಕಳೆನಾಶಕ ಹೊಡೆದಿದ್ದೀನಿ, ಶುಂಠಿ ಹಾಕಿದ್ದೀನಿ. ಇವೆಲ್ಲ ನೋಡಿ ಪರಿಣಾಮ ನನಗೆ ಬೇರೆ ಕೊಟ್ಟ ಮೇಲೆ ನಾನು ಅದನ್ನು ಮಾಡಿದ್ಮೇಲೆ ಪರಿಣಾಮನೇ ಈ ಸುಭಾಷ್ ಪಾಳೇಕರ್ ಕೃಷಿನ ಅಳವಡಿಸ್ಕೊಳ್ಳೋಕ್ಕೆ ನನಗೆ ಕಾರಣನೇ ಅದು. ಸುಮ್ಮನೆ ಈ ಕೃಷಿಗೆ ಬಂದಿಲ್ಲ ನಾನೇನು ಹಣವಂತೂ ಅಲ್ಲ. ನಮಗೂ ಕಷ್ಟಗಳಿದೆ. ದಿನನಿತ್ಯ ಜೀವನಕ್ಕೂ ನನಗೂ ನಿಮ್ಮಂಗೆ ಹಣ ಬೇಕು, ಆಸೆ ಇದೆ, ಇಲ್ಲ ಅಂತಲ್ಲ. ಏನಪ್ಪ ಅಂದರೆ ನನ್ನ ಮಕ್ಕಳನ್ನ ಇಲ್ಲೇ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಚಂದಗಾಲಲ್ಲೇ ಓದಿಸ್ಕೊಂಡು ಸಿಂಪಲಾಗಿ ನಾವು ಅತಿ ಟಾಪ್ ಲೆವೆಲ್ಗೆ ಹೋಗಿ ಯತ್ನೆ ಮಾಡ್ತಲ್ಲ, ಮಕ್ಳುಗಳಿಗೂ ನಮ್ಮ ಸಂಸ್ಕೃತಿ, ನಮ್ಮ ನಾಡು, ನಮ್ಮ ಸಂಸ್ಕೃತಿ ಎಲ್ಲ ನಾನು ತಿಳಿಸ್ಕೊಡ್ತಾ ಒಂದು ಸಿಂಪಲಾಗಿ ಜೀವನ ಮಾಡ್ಕೊಡ್ತಾ ಹೋಗ್ತಾಯಿದ್ದೀನಿ. ಅತಿಯಾದ ಯಾವುದೇ ವ್ಯಾಮೋಹಗಳು ಇಟ್ಕೊಳ್ದಾನೆ ಒಂದು ಸಿಂಪಲ್ ಜೀವನ ಮಾಡಿದ್ರೆ, ನಮ್ಮ ಪೂರ್ವಿಕರೆಲ್ಲ ಯಾವ ರೀತಿ ನಮ್ಮ ಜೀವನಗಳನ್ನ ಸಿಂಪಲ್ಲಾಗೆ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕ್ತಿದ್ರು, ಆ ರೀತಿ ಒಂದು ಸಿಂಪಲ್ಲಾದ ಜೀವನವನ್ನು ಇಟ್ಕೊಂಡು ಇವತ್ತು ಹೋಗ್ತಾಯಿದ್ದೀನಿ. ಹಿಂಗೆ ಈ ಜೀವನ ಮಾಡ್ತಾ 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 ನನಗೇನು ಅನ್ನಿಸ್ತು, ಯಾಕೆ ಈ ಸುಭಾಷ್ ಪಾಳೇಕರ್ ಕೃಷಿ ಬಗ್ಗೆ ಯಾಕೆ ಇನ್ನೊಂದು ಸ್ವಲ್ಪ ತಿಳ್ಕೊಬಾರ್ದು ಅಂತ ಓದ್ತಾ ಇರಬೇಕಾದ್ರೆ ಒಂದು ವಿಷಯ ತಿಳಿದು ಬಂತು. ಇದೇ ಸುಭಾಷ್ ಪಾಳೇಕರ್ ಅವ್ರದ್ದು ಬುಕ್ಕ ಓದ್ಮೇಲೆ ನನಗನ್ನಿಸ್ತು, ಸಿಕ್ಕಾಬಟ್ಟೆ ಪ್ರಾಕ್ಟಿಕಲಾಗಿ ಬರೆದಿದ್ದಾರೆ. ಸಾಮಾನ್ಯವಾಗಿ ಒಂದು ವರ್ಗ ಇವತ್ತು ಸುಭಾಷ್ ಪಾಳೇಕರ್ ಅವ್ರಿಗೆ ಯಾರು ಇವರು ಸುಮ್ಮನೆ ಈ ಥರ ಎಲ್ಲ ಮಾಡೋಕ್ಕಾಯ್ತದೆ, ದೇವ್ರಾಣೆ, ಈ ಭೂಮಿ ಮೇಲೆ ಆಣೆಗೂ ನಾನು ಕೂಡ ಇದಕ್ಕಿಂತ ಮುಂಚೆ ಸತ್ಯವಾಗ್ಲೂ ಇದೇ ರೀತಿ ಮಾತಾಡಿಕೊಂಡೆ, ಇದೇ ರೀತಿ ನಾನು ಅಂದ್ಕೊಂಡೆ. ಈ ಕಾಲದಲ್ಲಿ ಯಾರಪ್ಪ 2000 ನಾನು ಕಾಲಿಟ್ಟಾಗ 2021 2022 ಆಗಿತ್ತು. 2021 ಇಸ್ವಿ ನಾನು ಈ ಕಾಲಿಟ್ಟಾಗ. ಮೊದಲೆಲ್ಲ 2020 2019 ಎಲ್ಲ ನಾನು ಸ್ವಲ್ಪ ಶುಂಠಿ ಎಲ್ಲ ಹಾಕ್ಕೊಂಡಿದ್ದೆ. 2021ರಲ್ಲಿ ಈ ಕೃಷಿನ ಒಂದು ಸ್ವಲ್ಪ ಸೀರಿಯಸ್ಸಾಗಿ ತೊಗೊಂಡೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೆಂಗೋ ಜೀವಾಮೃತ ಎಲ್ಲ ರೀತಿದು, ಈ ಡಾಕ್ಟರ್ ಸಾಯಿಲ್ ಆಗಿರ್ಬೋದು, ವೇಸ್ಟ್ ಡಿಕಂಪೋಸರ್ ಆಗಿರ್ಬೋದು, ಮತ್ತು ಬೇರೆದೆಲ್ಲ ಹೆಂಗೋ ಒಂದು ಸ್ವಲ್ಪ ವಿಷಗಳು ಹಾಕ್ತಾನೆ ಸುಮಾರಾಗಿ ಮಾಡ್ಕೊಬರ್ತದೆ. 2021ರಿಂದ ಒಂದು ಸ್ವಲ್ಪ ಪರಿಪೂರ್ಣಕವಾಗಿ ಇರೋದ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ವಿಷಯಗಳನ್ನ ಸ್ಟಾರ್ಟ್ ಮಾಡಿದಾಗ ನನಗೆ ಮೊದಲಿಗೆ ಪ್ರಾರಂಭಿಕವಾಗಿ ಎಲ್ಲರೂ ನನ್ನ ಆಡ್ಕೊಂಡ್ರು ಕೂಡ, ತುಂಬ ಜನ ಆಡ್ಕೊಂಡ್ರು. ಹುಡುಗ ಏನೇನೋ ಎಲ್ಲ ಹಂಗೆ ಬಿಟ್ಬಿಟ್ಟವನೆ, ಏನೋ ಕಳೆ ಹೊಡಿಯೋಕ್ಕಿಲ್ಲ, ಏನೂ ಇಲ್ಲ, ಏನೋ ಮಾಡ್ತದೆ, ಗಿಡಗಳು ನೋಡ್ರೆ ಮ್ಯಾಕೆ ಹೇಳ್ತಾರ, ಅಡಿಕೆ ಗಿಡಗಳು ಏನು ಒಳ್ಳೆ ಹಿಂಗವೆ ಅಂದ್ಬಿಟ್ಟು ಆಡ್ಕೊಂಡ್ರು ಸಾಮಾನ್ಯವಾಗಿ. ಈಗ ಹುಟ್ಟಿದ ತಕ್ಷಣ ಮಗು ಒಂದು 6 ತಿಂಗಳು 7 ತಿಂಗಳು ತಾಯಿ ಹಾಲು, 9 ವರ್ಷ 1.5 ವರ್ಷ ತಾಯಿ ಹಾಲು ಕುಡಿಸ್ತಾರೆ. ಶಕ್ತಿ ಬರ್ತದೆ. ಶಕ್ತಿ ಬಂದು ಅದು ಒಂದು ಸ್ವಲ್ಪ ಅಂಬೆಗಾಲು ಆಗ್ತಾ ನಡೀತಾ ಒಂದು ಸ್ವಲ್ಪ ವರ್ಷ ಆದಮೇಲೆ ಅದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ನಂದು ಹಂಗೇನೆ. ಫಸ್ಟು ತಾಯಿ ಹಾಲೇ ಜೀವಾಮೃತ. ಈ ಜೀವಾಮೃತನ ಕೊಟ್ಟ ಮೇಲೆ ಒಂದು ಸ್ವಲ್ಪ ಅದು ಭೂಮಿಗೆ, ಯಾಕೆಂದರೆ ಸಾಮಾನ್ಯವಾಗಿ ಒಂದು ವರ್ಗ ಹಿಂದೆನೇ ನಮ್ಮ ಪೂರ್ವಜರೆಲ್ಲ ಮಾಡಿದರು, ಎಲ್ಲ ಹಣ ಅದು ಇದು ಅಂದ್ಕೊಂಡು ವ್ಯಕ್ತಿ ತನ್ನ ಪ್ರಚಾರ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಮಾಡ್ತಾರೆ ಸುಭಾಷ್ ಪಾಳೇಕರ್ಗೆ. ಹಿಂದೆ ಎಲ್ಲ ಮಾಡಿದ್ರಪ್ಪ, ಯಾರೂ ಮಾಡಿಲ್ಲ ಅಂತ ಏನಿಲ್ಲ, ಎಲ್ಲರೂ ಮಾಡಿದರು. ಯಾಕೆ ಮತ್ತು ಈ ರಾಸಾಯನಿಕಗಳನ್ನ ಬಳಸ್ತಾ ಇದ್ರಿ? ಹಿಂದೆ ಮಾಡ್ದಂಗೆ ಮಾಡಿ. ರಾಸಾಯನಿಕಗಳು ಬಳಸ್ಕೊಂಡು ಏನು ಸಂಪಾದನೆ ಹೋಗಲಿ. ಯಾರಾದರೂ ಈ ರಾಸಾಯನಿಕ ಬಳಸಿ ಚೆನ್ನಾಗಿ ಆರ್ಥಿಕವಾಗಿ ಚೆನ್ನಾಗಿದ್ದೀರಾ? ತಮಗೆಲ್ಲ ಥರದ್ದು ಕ್ರೆಡಿಟ್ ಸಿಗ್ತಿದೆಯಾ? ಎಲ್ಲ ಒಳ್ಳೆ ಮಾರ್ಕೆಟಿಂಗ್ ಸಿಗ್ತಿದೆಯಾ? ಬೆಳೆದಿದ್ದ ತಕ್ಕಾಗೆ ನಿಮಗೆಲ್ಲ ಪ್ರೋತ್ಸಾಹಧನ ಅದೆಲ್ಲ ಇದೆಯಾ?
ಯಾವುದೂ ಇಲ್ಲ, ಏನೂ ಇಲ್ಲ. ಆದರೆ ಪಾಳ್ಯೇಕರ್ ಕೃಷಿನೇ ಯಾಕೆ ನಾನು ಪ್ರಿಫರ್ ಮಾಡ್ತೀನಿ ಅಂದರೆ, ಅವರೇನೋ ನನಗೆ ಮಾವನ ಮಗನೂ ಅಲ್ಲ, ಅತ್ತೆ ಮಗನೂ ಅಲ್ಲ, ಯಾರೂ ಅಲ್ಲ. ಅವರು ಒಬ್ಬರು ಸತ್ಯವನ್ನು ನುಡಿದಂಥ ವ್ಯಕ್ತಿ. ಈ ಭಾರತ ಭೂಮಿಗೆ ನಾನು ಹುಟ್ಟಿದ ಮೇಲೆ ಏನಾರು ಒಂದು ಕೊಡುಗೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ದೃಢ ನಿರ್ಧಾರ ತಗೊಂಡು, ಅವರು ಕೂಡ ಓದಿ ಚೆನ್ನಾಗಿ ಒಳ್ಳೆ ಸೈನ್ಸಿಸ್ಟ್. ಅವರು ಕೂಡ ಅದ್ರ ಬಗ್ಗೆ ರಿಸರ್ಚ್ ನಡೆಸಿ PhD ಕೂಡ ಮಾಡಿದ್ದಾರೆ. ಸೊ ಅವರು ಯಾಕೆ ಈ ಎಲ್ಲರಂಗೂ ಅವರು PhD ಮಾಡಿದ್ಮೇಲೆ ಒಳ್ಳೆ ಯೂನಿವರ್ಸಿಟಿಗಳಿಗೆ ಹೋಗಿ ಒಬ್ಬ ಲೆಕ್ಚರಾಗಿ ಇದೇ ರೀತಿ ಅವರು ಇದ್ದಿದ್ರೆ ನಾರ್ಮಲಾಗಿ ಎಲ್ಲರೂ ಹಿಂಗೆ ಇರ್ತಿದ್ರು. ಯಾರು ಈ ಥರ ಸತ್ಯ ಹೇಳೋರು ಯಾರು ಇವತ್ತು ಅಷ್ಟು ಪರಿಪೂರ್ಣಕ್ಕೆ ಹೋಗಿಲ್ಲ. ಕೆಲವು ಮಂದಿಗಳು ಮಾತ್ರ ನಮ್ಮ ಕರ್ನಾಟಕದಲ್ಲಿ ನಾರಾಯಣ ರೆಡ್ಡಿ ಆಗಿರ್ಬೋದು. ಸೊ ಆಮೇಲೆ ಇನ್ನೂ ತುಂಬ ಆಮೇಲೆ ಚೀನಾದಲ್ಲಿ ಪೊಕೋಕೋ ಅವರು ಇರ್ಬೋದು. ಇನ್ನೂ ತುಂಬ ಜನಗಳು ಸ್ವಲ್ಪ ಪ್ರಮೋಟ್ ಮಾಡ್ತಾ ಹೋದರು. ನೈಸರ್ಗಿಕ ಕೃಷಿಲಿ ತಾಕತ್ತಿದೆ ಸ್ವಲ್ಪ ಅನ್ನೋದು ಅವರು ಸ್ವಲ್ಪ ರೆಫರ್ ಮಾಡ್ತಾ ಹೋದರು. ಅವರು ಅಂದರೆ ಈ ಮಟ್ಟಿಗೆ ಸುಭಾಷ್ ಪಾಳೇಕರ್ ಮಟ್ಟಿಗೆ ಯಾರೂ ಅಷ್ಟು ತಲೆ ಕೆಡಿಸ್ಕೊಂಡು ಹೋಗಿಲ್ಲ. ಯಾಕಂದರೆ ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಂಡು ಜನಕ್ಕೆ ಜೊತೆ ಒಡನಾಟಿಗಳ ಇಟ್ಕೊಂಡು ರೈತರುಗಳ ಜೊತೆ ಡೈರೆಕ್ಟ್ ಭೂಮಿಗಳಿಗೆ ಹೋಗಿ ಅವ್ರಿಗೆ ತಾವು ಮಾಡಿರೋಂಥ ಎಕ್ಸ್ಪರಿಮೆಂಟ್ ಏನಿದೆ ಅದನ್ನು ತಿಳಿಸ್ತಾ ಹೋಗೋಂಥ ವ್ಯಕ್ತಿ ನಮ್ಮ ಸುಭಾಷ್ ಪಾಳೇಕರ್. ಈ ಕೃಷಿನೇ ಅವರು ಓದಿದ್ದಾಗ ನನಗೂ ಆಶ್ಚರ್ಯ ಆಯಿತು. ಅವರು ಸುಮ್ಮನೆ ಈ ಕೃಷಿಗೆ ಬಂದಿಲ್ಲ. 1985ರಲ್ಲಿ ತಮಗಾದಂಥ ಜ್ಞಾನೋದಯ ಓದಬೇಕಾದ್ರೆ 1985ರಲ್ಲೇ ಈಗಲ್ಲ ಕಣಪ್ಪ, 1985ರಲ್ಲೇ ಆಲ್ರೆಡಿ ಭೂಮಿನ ಮಣಗಿಸೋಕ್ಕೆ ಪ್ಲ್ಯಾನ್ ಮಾಡಿದರು. ಇನ್ನೂ ಚೆನ್ನಾಗಿ ಮಣಗಿಸ್ಬಿಡೋರು. ಇನ್ನಂದರೆ ಅವತ್ತಿನ ಕಾಲಕ್ಕೆ ಇಲ್ಲಿವರೆಗೂ ತಡ್ಕೊಂಬಂದಿದೆ ಭೂಮಿ. ಕೇಳಿ, ಇಲ್ಲಿವರೆಗೂ ನಿಧಾನಕ್ಕೆ ತಡ್ಕೊಂಬಂದಿದೆ. ಯಾಕಂದರೆ ನಮ್ಮ ಪೂರ್ವಜರು, ನಮ್ಮ ತಾತಂದಿರು ಅಷ್ಟು ವಿಷಗಳನ್ನ ಹಾಕಿಲ್ಲ. ಭೂಮಿ ಸೈಕಲಿಂಗ್ ಪ್ರೊಸೆಸರ್ ಮಾಡಿಕೊಂಡು ತಾನು ಹೆಂಗೋ ತಡ್ಕೊಂಡು ಇಲ್ಲಿವರೆಗೂ ತಡ್ಕೊಬಂದಿದೆ. ಇನ್ನು ಇದೇ ರೀತಿ ನೀವೇನಾದ್ರೆ ಕಂಟಿನ್ಯೂ ಮಾಡ್ತಾ ಹೋದರೆ ಮುಂದಿನ ಫ್ಯೂಚರ್ ಏನಿದೆ ನಿಮ್ಮ ಮಕ್ಕಳುಗಳಿಗೆ ಒಳ್ಳೆ ಆಹಾರನ ದುರ್ಬಿ ಹಾಕೋರು ಸಿಗಲ್ಲ. ಈಗಲೇ ನೋಡ್ತಾ ಇದ್ದೀರಾ, TV ನೋಡ್ತಾ ಇದ್ದೀರಾ, ಆನ್ಲೈನಲ್ಲಿ ಮೊಬೈಲ್ಗಳಲ್ಲಿ ನೋಡ್ತಾ ಇದ್ದೀರಾ, ಎಷ್ಟು ಕಳಬೆರಕೆ ಊಟ ಮಾಡ್ತಾ ಇದ್ದೀವಿ. ಒಂದಾದರೂ ಒಳ್ಳೆ ಪದಾರ್ಥ ಇಲ್ಲ. ಪ್ಲಾಸ್ಟಿಕ್, ನೀರು ನೋಡಿಲಿ, ಈ ಪಾಂಡ ಇದು ಬಿಡಿ, ಇದು ನೀರು ಬಾಟ್ಲು, ಇದಕ್ಕೆ ನೀರು ಯೂಸ್ ಮಾಡ್ಬಿಡ್ತೀವಿ ಒಂದೊಂದು ಟೈಮಲ್ಲಿ ಇದೇ ಇಲ್ದೇ. ಸೊ ಇದ್ರೊಳಗಡೆ ಮೈಕ್ರೋ ಪ್ಲಾಸ್ಟಿಕ್ ಇದೆ. ಇದು ಕುಡಿತೀವಿ, ಹಂಗುವೆ ಕುಡಿದ್ಬಿಟ್ಟು ಬಾಡಿ ಹಾಳು ಮಾಡ್ಕೊಳ್ತೀವಿ. ಇದು ನಮ್ಮ ತಂದೆ ಇಟ್ಟಿರೋದು ಇಲ್ಲಿ ತಂದು ನೀರು ಕುಡಿದ್ಬಿಟ್ಟು. ಸೊ ನಾನು ಒಂದು ಸ್ಟೀಲ್ ಬಾಟ್ಲು ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ, ಟಿಲ್ಲರ್ ಮೇಲೆ ಇಟ್ಟಿದ್ದೀನಿ. ಸೊ ಆಲ್ಮೋಸ್ಟು ಸಾಮಾನ್ಯವಾಗಿ ತುಂಬ ಜನ ಈ ಥರ ಅಂದರೆ ಅವ್ರಿಗೆ ಗೊತ್ತಿದ್ದು ವಿಷ ತಿಂತಾಯಿದ್ದೀವಿ. ಇದಕ್ಕೆಲ್ಲ ಕಾರಣ ಕ್ಯಾನ್ಸರು, ಸರಿಯಾದ ರೀತಿಯಲ್ಲಿ ಮಕ್ಳುಗಳಿಗೆ ಪೋಷಕಾಂಶಗಳು ಸಿಗ್ತಾಯಿಲ್ಲ, ಒಳ್ಳೆ ಆಹಾರಗಳು ಸಿಗ್ತಾಯಿಲ್ಲ. ಮಕ್ಳುಗಳು ಚಿಕ್ಕ ಮಕ್ಕಳು 40 ವರ್ಷ 30 ವರ್ಷ ಯುವಕರುಗಳೇ ಇವತ್ತು ಹಾರ್ಟ್ ಅಟ್ಯಾಕ್ ಅಂತ ದೊಡ್ಡ ಕಾಯಿಲೆಗಳಿಗೆ ತುತ್ತಾಗಿ ಇವತ್ತು ಪ್ರಾಣವನ್ನು ಕಳ್ಕೊತಾ ಇದ್ದಾರೆ. ಸೊ ಈ ದೃಷ್ಟಿಯಲ್ಲಿ ದಯವಿಟ್ಟು ಸ್ವಲ್ಪ ಯುವಕರುಗಳು ನೀವೇನಾದ್ರು ಮಾಡಿ, ಎಲ್ಲ ಈಗ ಏನೇನು ಮಾಡ್ತಾ ಇದ್ದೀರ ಬೇರೆ ದುಡ್ಡಿನ ಮಾರ್ಗಗಳಿಗೆ ಏನಾದ್ರು ಮಾಡಿ, ಬಟ್ ನಿಮ್ಮ ಜಮೀನುಗಳು ಸ್ವಂತ ರೈತರ ಮಕ್ಕಳಾಗಿದ್ದರೆ ದಯವಿಟ್ಟು ನಿಮ್ಮ ಹತ್ರ ಜಮೀನುಗಳಿದ್ದರೆ ಹಂತವಾಗಿ ಒಂದು 5 ಕುಂಟೆ 10 ಕುಂಟೆನ ಈ ಪಾಳ್ಯೇಕರ್ ಕೃಷಿನ ಸ್ವಲ್ಪ ಒಂದು ಟೈಅಪ್ ಮಾಡ್ಕೊಬನ್ನಿ. ಇಲ್ಲ ಅಂದರೆ ನಿಮಗೆ ಒಂದು ವಾತಾವರಣ ಅಂದರೆ ನಿಮ್ಮ ಮಕ್ಕಳಿಗೆ ಆಗಿರ್ಬೋದು, ನಿಮ್ಮ ನೆಕ್ಸ್ಟು ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳುಗಳಿಗೇ ನೀವು ಹಣ ಮಾಡೋಕ್ಕಿಂತ ಹೆಚ್ಚಾಗಿ ಇವತ್ತು ಒಂದು ಪವಿತ್ರವಾದ ಒಂದು ಭೂಮಿಯನ್ನು ಅವ್ರಿಗೆ ಕೊಡಬೇಕಾಗಿದೆ. ಅಂದರೆ ಅವ್ನಿಗೆ ಫ್ಯೂಚರ್ಗೆ ಏನೇನು ಬೇಕೋ, ಈಗ ಸಾಮಾನ್ಯವಾಗಿ ಫ್ಯೂಚರ್ಗೆ ಏನೇನು ಬೇಕು ಅಂದರೆ ಕೆಲವರು ಹೇಳೋದೇನೆಂದರೆ ಹಣ ಇರೋರು ಒಂದು 2 ತಲೆಮಾರಿಗಾಗಷ್ಟು 3 ತಲೆಮಾರಿಗಾಗಷ್ಟು ಹಣವ ಚೆನ್ನಾಗಿ ಮಾಡಿ ಇಟ್ಬೇಕನಪ್ಪ ನನ್ನ ಮಗನಿಗೆ ಅಷ್ಟೇ. ಹೆಂಗಾರ ಆಳು ಬಿದ್ದೋಗ್ಲಿ ಅಮೌಂಟ್ ಮಾಡಿ ಇಟ್ಬಿಡ್ತೀರಿ ಅಷ್ಟೇ. ಬಿಟ್ರೆ ಎಷ್ಟು ಪಾಪಗಳು, ಅಯ್ಯೋ ಅವ್ರು ನಿಮ್ಮ ಜಮೀನುಗಳು ಇದ್ದರೂ ಅದಕ್ಕೆ ಸುಮ್ಮನೆ ಸುರಿತಾ ಇರ್ತೀರಿ. ಎಲ್ಲ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿರೋಂಥ ಎಲ್ಲ ನಮ್ಮ ಸ್ನೇಹಿತರುಗಳಿಗೇನು ಹೇಳ್ತೀನಿ, ಯಾರು ನಿಜವಾದ ದೇಶ ಪ್ರೇಮ ಹೊಂದಿದ್ದೀರಿ, ನಮ್ಮ ಭಾರತ ಭೂಮಿಯಲ್ಲಿ ಹುಟ್ಟಿದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ, ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ. ನಾನು ಇಲ್ಲಿ ನನಗೆ ವ್ಯೂಸ್ ಬಂದ್ಬಿಡ್ಲಿ, ನನಗೆ ಪ್ರಾಫಿಲಿಟಿ ಆಗ್ಬಿಡ್ಲಿ ಅಂತ ನಾನು ಹೇಳ್ತಾ ಇರೋದಲ್ಲ. ಇವತ್ತಿನ ಜನ್ರೇಷನಲ್ಲಿ ಎಷ್ಟು ವಿಷಯಗಳು ನಾವು ತಿಂತಾದರೂ ಕೂಡ ಕಣ್ಮುಚ್ಕೊಂಡು ಬಾಯಿ ಕಟ್ಕೊಂಡು ಸುಮ್ಮನೆ ಏನೂ ಮಾಡೋಕ್ಕಾಗ್ದೇ ಅಸಹಾಯ ಸ್ಥಿತಿಲಿ ನಾವು ಜೀವನ ಮಾಡ್ತಾ ಇರೋದು ನಿಜಕ್ಕೂ ಹೆಲ್ಪ್ಲೆಸ್. ಒಬ್ಬ ರೈತರ ಮಕ್ಕಳಾಗಿ ನೀವು ಎಲ್ಲೋ ಹೋಗಿ ದೇಶ ಸೇವೆ ಮಾಡ್ತಾ ಇದ್ದಾರೆ ಪಾಪ, ಅವ್ರಿಗೂ ಒಂದು ಕ್ರೆಡಿಟ್ ಸಿಗುತ್ತೆ. ಅವ್ರು ನಾಳೆ ದಿನ ಬಂದಾಗ ತಮ್ಮ ಸುದೀರ್ಘವಾದ ಆರ್ಮಿಲಿರೋಂಥ ಕೆಲಸನ ಮುಗಿಸಿ ಒಂದು ಸ್ವಂತ ಭೂಮಿಗೆ ಬಂದಾಗ ಅವ್ರಿಗೂ ಒಂದು ವ್ಯವಸ್ಥೆ ಇರಬೇಕು. ಆ ವ್ಯವಸ್ಥೆನ ದಯವಿಟ್ಟು ಪ್ರತಿಯೊಬ್ಬರು ನಾಗರಿಕರು, ಜಮೀನಿರೋರು ಒಂದು ಹಂತವಾಗಿ ನೀವು ಪಾಳ್ಯೇಕರ್ ಹೆಸರು ಹೇಳಿದವರು ಪರವಾಗಿಲ್ಲ, ಅಟ್ಲೀಸ್ಟು ನೀವು
ಈ ಹಸುವನ್ನ ಸಾಕಿ ನಾಟಿ ಹಸುಗಳನ್ನ ಸಾಕೊಂಡು ಒಂದು 5 ಗುಂಟೆ 10 ಗುಂಟೆಯಿಂದ ನೀವು ಯಾಕೆ ಸುಭಾಷ್ ಪಾಲೇಕರ್ ಹೆಸರು ಹೇಳ್ತೀವಿ ಅಂದರೆ ಒಂದು 10 ಲೀಟ್ರ್ ಜೀವಾಮೃತ, ಒಂದು 200 ಲೀಟ್ರ್ ಜೀವಾಮೃತ ಎಕರೆಗೆ ಕೊಟ್ಟು ನೀವು ಮೇಂಟೈನ್ ಮಾಡ್ಕೊಬರ್ಬೋದು ಅಂತ ಕಡಿಮೆ ಕಾಸ್ಟ್ನಲ್ಲಿ ಆಗುವಂಥ ಒಂದು ಕೆಲಸ ಅದು. ಈ ಈ ಈ ಇದರಲ್ಲಿ ನೀವು ಮಾಡ್ಕೊಂಡು ಬಂದಿದೆ ಆದರೆ 100% ಈ ಕೃಷಿಲಿ ಗೆಲ್ಬೋದು. ಸೊ ಈ ಕೃಷಿನ ನೀವು ಮಾಡಬೇಕಾದ್ರೆ ಒಂದು ಪ್ರಾರಂಭಿಕವಾದಂಥ ಒಂದು ಕೆಲವು ನಿಯಮಗಳನ್ನ ನೀವು ಪಾಲಿಸ್ಕೊಂಡು ಬರಬೇಕಾಗುತ್ತೆ. ಈ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸ್ಕೊಂಡು ತಾನೇ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. 4 ತತ್ವಗಳನ್ನ ನೀವು ಅಳವಡಿಸ್ಕೊಬರ್ಬೇಕು. ಬೀಜಾಮೃತ, ಹೊದಿಕೆ, ಸಾಂದ್ರತೆ, ತೇವಾಂಶ ಮತ್ತು ಬೀಜೋಪಚಾರ. ಇವಿಷ್ಟನ್ನು ನೀವು ಈ ಬೀಜಾಮೃತ ಆಗಿರ್ಬೋದು, ಹೊದಿಕೆ ಆಗಿರ್ಬೋದು, ತೇವಾಂಶ ಆಗಿರ್ಬೋದು, ಜೀವಾಮೃತ ಆಗಿರ್ಬೋದು, ಇದನ್ನು ಕಡ್ಡಾಯವಾಗಿ ನೀವು ಪಾಲಿಸ್ಕೊಬಂದರೆ ಮಾತ್ರ ಈ ಕೃಷಿಲಿ ಗೆಲ್ಲಕ್ಕಾಗೋದು. ಈ ನಾಟಿ ಹಸುಗಳು ಮನುಷ್ಯನಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಈ ರಾಸಾಯನಿಕ ಬಳಸಿ ಮುಂದಿನ ಪೀಳಿಗೆ ಏನು ನಿಮ್ಮ ಮಕ್ಕಳುಗಳಿಗೆ ನೀವು ಕೋಟಿಗಟ್ಟಲೆ ಹಣ ಮಾಡಿ ಸೂಟ್ ಕೇಸಲ್ಲಿ ಇಟ್ಬಿಟ್ಟು ಬೀರಲ್ಲಿ ನೀವು ಪ್ರಾಣ ಕಳ್ಕೊಂಡ್ರೆ ನೆಕ್ಸ್ಟ್ ಅವ್ನು ಬರೋದು ಈ ಭೂಮಿಗೆ ಅವನೇ. ಭೂಮಿ ಸರಿಯಾದ ರೀತಿಲಿ ಇಲ್ಲ ಅಂದರೆ ಅವನು ಇಲ್ಲಿ ಉಸಿರಾಡೋಕ್ಕಾಗಲ್ಲ. ಕೊನೆಗೆ ಅವನು ಸಾಲಗಾರ ಆಗಿ ಯಾವನೋ ಉದ್ಯಮಿ ಬಂದು ಈ ಭೂಮಿನ ಖರೀದಿ ಮಾಡ್ಕೊಂಡು ಹೋಗ್ತಾನೆ. ಅದು ನೋಡೋಕೆ ನೀವೇ ಇರೋಕ್ಕಿಲ್ಲ, ಬದುಕಿರೋಕ್ಕಿಲ್ಲ, ಆ ಶಕ್ತಿ ನಿಮಗಿರಲ್ಲ. ಸೊ ಇದರಲ್ಲಿ ನಾವು ಹೇಳಕೊಂಡಿದ್ದೀನಿ, ದಯವಿಟ್ಟು ಒಂದು ನಾಟಿ ಹಸು ಸಾಕೊಂಡ್ರೆ ಪರಿಪೂರ್ಣಕವಾಗಿ ನಿಮ್ಮ ಒಂದು ಏನಿದೆ ನಿಮ್ಮ ಜಮೀನು ಏನಿದೆ ಅದರಲ್ಲಿ ಒಂದು 5 ಗುಂಟೆನೋ 10 ಗುಂಟೆನೋ ಈ ಕೃಷಿನ ಹಂತವಾಗಿ ಮಾಡ್ಕೊಬನ್ನಿ. ಯಾಕಂದರೆ ಒಂದೇ ಸಲ ನಾವು ಸಕ್ಸಸ್ ಕಾಣೋದು ಸ್ವಲ್ಪ ಕಷ್ಟ ಇದೆ. ಫಸ್ಟು ಪ್ರಾರಂಭಿಕವಾಗಿ ನಾನು ಒಂದು 5 ಗುಂಟೆಗೆ ಸ್ಟಾರ್ಟ್ ಮಾಡಿದ್ದು. 2 ಗದ್ದೆ ಏನು ಅಡಿಕೆ ತೋಟ ಇದೆ ಅದರಿಂದ ಸ್ಟಾರ್ಟ್ ಮಾಡಿ ಈಗ 1 ಎಕರೆನ ವಿಸ್ತೀರ್ಣ ಮಾಡ್ಕೊಂಡಿದ್ವಿ. ಹಂಗೆ ನೀವು ಪ್ರಾರಂಭಿಕವಾಗಿ 1 ಎಕರೆ ಇರೋರಿಗೂ ನಾವು ಹೇಳೋದು ಒಂದು 5 ಗುಂಟೆನೋ 10 ಗುಂಟೆನೋ ಸ್ಟಾರ್ಟ್ ಮಾಡ್ಕೊಬನ್ನಿ. ಈ 5ರಿಂದ 10 ಗುಂಟೆನ ನೀವು ಸ್ಟಾರ್ಟ್ ಮಾಡ್ಕೊಬಂದಿದ್ದೆ ಅದರಲ್ಲಿ 100% ಈ ಕೃಷಿಲಿ ಗೆಲ್ಬೋದು. ಹಾಗೆ ಈ ಚಾನಲ್ ಏನು ನೀವು ನೋಡ್ತಾ ಇದ್ದೀರಾ, ನಿಮ್ಮಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲ ಒಂದು ಕಂಟೆಂಟ್ ಇದಕ್ಕೆ ಶೇರ್ ಮಾಡಿ. ಎಲ್ಲ ಹೊಸ ಈ ಕೃಷಿಗೆ ಬರ್ತಾರೋ ಯುವಕರುಗಳಿಗೂ ಅರ್ಥ ಆಗಲಿ ಈ ಕೃಷಿ ಏನು, ಈ ಕೃಷಿಯಿಂದ ಏನಾಗ್ತಿದೆ. ಸೊ ಪ್ರತಿಯೊಂದನ್ನು ನೀವು ಹಂತವಾಗಿ ಇದನ್ನು ಶೇರ್ ಮಾಡಿದ್ರೆ ನಮಗೂ ಸ್ವಲ್ಪ ಮುಂದಿನ ಕೆಲಸ ಮಾಡೋಕ್ಕೂ ನನಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಆದಷ್ಟು ನಾಟಿ ಹಸುಗಳನ್ನ ಪ್ರಾಮುಖ್ಯತೆನ ಬೆಳೆಸ್ಕೊಳ್ಳಿ. ಮತ್ತು ಸುಭಾಷ್ ಪಾಲೇಕರ್ ಕೃಷಿ ಏನು ಅಂತ ಫಸ್ಟು ಆ ಬುಕ್ಕನ್ನ, ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ನ ತಗೊಳ್ಳಿ. ಸೊ ಅದರಲ್ಲಿ ಕೆಲವು ವಿಷಯಗಳಿದೆ, ಆ ವಿಷಯಗಳನ್ನ ನೀವು ಸ್ಟಡಿ ಮಾಡಿದ್ರೆ 100% ಅವ್ರು ಹೇಳ್ತಾ ಇರೋದು ನಿಜನೋ ಸತ್ಯನೇ ಏನೋ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾರು ಬುಕ್ನ ಓದ್ದೇ ಸುಮ್ಮನೆ ಈ ಅರ್ಧ ತಿಳ್ಕೊಂಡು ಅವರು ಕೃಷಿನ ಏನು ಅನ್ನೋದೇ ಅರ್ಥ ಮಾಡ್ಕೊಳ್ತಾನೆ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡೋದು ತಪ್ಪಾಯ್ತದೆ. ಓದಿ ತಿಳ್ಕೊಳ್ಳಿ. ಸತ್ಯಾಂಶ ನಿಮಗೂ ಬುದ್ಧಿಶಕ್ತಿ ಕೊಟ್ಟವನೇ ಬ್ರಹ್ಮ, ದೇವರು ಸೃಷ್ಟಿಗರ್ತ ನಿಮಗೂ ಕೂಡ ಬುದ್ಧಿನ ಕೊಟ್ಟಿದ್ದಾನೆ. ಸೊ ಅದನ್ನು ಓದಿ, ಆ ಬುಕ್ನ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಏನು ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲಿದೆ, ಹಿಂದಿಲಿದೆ, 3ರಲ್ಲೂ ಇದೆ. ನಿಮ್ಗೆ ಯಾವುದು ಓದೋಕ್ಕೆ ಬರುತ್ತೆ, ಯಾವುದು ತಿಳ್ಕೊಳಕ್ಕೆ ಬರುತ್ತೆ ಅದನ್ನು ಓದಿ ಸ್ವಲ್ಪ ಹಂತವಾಗಿ ನೀವು ಆ ಕೃಷಿ ಯಾರು ಅಳವಡಿಸ್ಕೊಂಡಿದ್ದಾರೆ ಅವ್ರನ್ನೂ ಕೂಡ ಮೀಟ್ ಮಾಡಿದಾಗ ಸತ್ಯ ಸಂಗತಿಗಳು ಗೊತ್ತಾಗುತ್ತೆ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜಾಸ್ತಿ ಮಾತಾಡ್ತಾ ಹೋದರೆ ನೀವು ವೀಡಿಯೋಗಳನ್ನ ಸ್ಲಿಪ್ ಮಾಡ್ಕೊಂಡು ಮುಂದೆ ಹೋಗ್ತೀರಿ. ಯಾಕಂದರೆ ಯಾರಿಗೂ ವೀಡಿಯೋಗಳು ನೋಡೋಷ್ಟು ಪುರ್ಸೊತ್ತಿಲ್ಲ. ಸೊ ಆ ಉದ್ದೇಶಕ್ಕೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಲೇಕರ್.